ಅವಾಗ್ಲಿಂದ ಇಬ್ರು ಕಾದಿ ಬೇಜಾರಾಗ್ಬಿಟ್ಟೈತೆ ಗೈಸ್. ಈ ನನ್ನ ಮಕ್ಕಳು ಒಳ್ಳೆ ಹೀರೋಯಿನ್ಗಿಂತ ಹೆಚ್ಚು ಗೈಸ್. ಒಬ್ಬ ಬ್ಲ್ಯಾಂಕೆಟ್ ಮರ್ತಿದ್ದೀನಿ ಅಂತ ಮನೆಗೆ ಹೋಗ್ತಾನೆ, ಒಬ್ಬ ಡ್ರಾಯರ್ ತೊಗೊಂಬರ್ಬೇಕಂತ ಒಬ್ಬ ಹೋಗ್ತಾನೆ. ಇವರಿಬ್ಬರು ಸವಾಸ ಮಾಡಿ ನಾವು ನಿಂತು ಉದ್ಧಾರ ಆಗಿಲ್ಲ ನೋಡಿ. ಎಲ್ಲ ರೆಡ್ ಇವತ್ತು. ನಮ್ಮ ಬಾಸ್ ಬರ್ತಾರೆ. ಲೇಟ್ ಆಗೋಕ್ಕೆ ಕಾರಣನೇ ಈ ನನ್ನ ಮಕ್ಕಳು. ಇವರಿಬ್ಬರಿಂದನೇ ನಮಗೆ ಲೇಟ್ ಆಗಿರೋದು ಗೈಸ್. ಅವಾಗಲಿಂದ ಕಾದಿ ನೋಡಿ ಗೈಸ್. ಲೇ ಪಟಾಕಿ ಹಾಕು ನೋಡಿ ಗೈಸ್. ಹೋಗೋಣ. ಇನ್ನೇನು ಅವಳೆ ಆಧಾರ್ ಕಾರ್ಡ್ ತೆಗಿತವನೆ ಮೆಟ್ರೋಗಲ್ಲಿ ನೋಡಿ. 1 2 3 ಅಲ್ಲಿಬ್ರು 4 5 ಜನ ಇದ್ದೀವಿ. ಓಯ್ ಬಂದ್ರೆ ಹೋಗೋಣ. ಈ ಗ್ಯಾಂಗಲ್ಲಿ ಲೇಟ್ ಸದಸ್ಯ ಇನ್ನೂ ಇಬ್ಬರಿದ್ದಾರೆ. ಇವರಿಬ್ಬರದೇ ಜಾಸ್ತಿ ಲೇಟ್ ಆಗೋದು ಇದರಲ್ಲಿ. ಫೈನಲಿ ರೀಚ್ ಆದೆ ಗೈಸ್. ಇವಾಗ ಬನ್ನಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗೋಣ. ಟಿಕೆಟ್ಗಳು ನಾಳೆ ಬಂದು ಡಿಸ್ಕಷನ್ ಮಾಡಿಬಿಟ್ಟು ಆಂಟಿ ಹತ್ರ ಕೇಳ್ತಾರೆ. ನಿಮ್ಮಲ್ಲಿ ಇಲ್ಲಿಂದ ಟ್ರೈನ್ ವಿಡಿಯೋ ಅಷ್ಟೇ. ಮೆಟ್ರೋ ಇಲ್ಲಿಂದ ಯಶವಂತಪುರಕ್ಕೆ ಡೈರೆಕ್ಟ್. ಇಲ್ಲಿಂದ ರೋಡ್ ಇಳ್ಕೊಂಡು ಅಲ್ಲಿಂದ ಹೋಗ್ಬೇಕು. ಪ್ಲಾಟ್ಫಾರ್ಮ್ 1. ಒಂದು ಟ್ರೈನ್ ಮಿಸ್ ಆಯ್ತು ಅಂದರೆ ಫೈನ್ ಆರಾಯ್ತಕ್ಕ. ಒಂದು ಟ್ರೈನ್ ಮಿಸ್ ಆಯ್ತು ಅಂದರೆ ಫೈನ್ ಬೀಳುತ್ತೆ. ಮತ್ತೆ ಬಸ್ಸಲ್ಲಿ ಬಂದು ಅಕ್ಕ ಹತ್ರ ನಿಲ್ಸ್ಕೊಂಡು ಒಂದು ಟ್ರೈನ್ ಮಿಸ್ ಆದರೆ ಫೈನ್ ಬೀಳುತ್ತೆ ಅದೇನೆ. ಏನಿಲ್ಲ, ತ್ರೀ ಇಯರ್ಸ್ ಮಿನಿಟ್ಸ್. ಅವನ ಒಂದು ಪಟಾಕಿ ಮಾಡಿದ್ದೀವಿ. ಪಟಾಕಿ ಬೇರೆ ತಂದೆ. ಪಟಾಕಿ ತಂದವನೇ ಅಂತಾನೆ ಭಯ. ಓಕೆ ಗೈಸ್, ಇವೆಲ್ಲ ಅಷ್ಟೇ. ಸ್ಟೆಪ್ ಬ್ಯಾಕ್ ಹಿಂದೆ ಬಾ. ಹಾಂ, ಇವಾಗ ಹೋಗು. ಓಕೆ ಗೈಸ್, ಬಂದ್ವಿ. ಫೈನಲಾಗಿ 5 ಜನ ಹುಡುಗರು, 7 ಒಬ್ಬರು 6 ಜನ ಉದ್ಧಾರ ಆಗೋಕೆ ಹೋಗ್ತಾ ಇದ್ದೀವಿ. ನಡೆಯೋರಿಬ್ಬರು ಇವನ್ ನೋಡಿ ಕಲಾಕಾರ. ಚಪ್ಪಲಿ ಪಾಲಿಶ್ ಮಾಡ್ತವನೆ. ಈ ಥರ ವ್ಯಕ್ತಿಗಳು ಹೊಸ ಪೇರ್ ಮಾಡ್ತಾವನೆ ಇವಾಗ. ಹಾಂ, ಕಾರ್ತಿಕ್ ನೋಡಿ ಲವರ್ ಜೊತೆ ಬಿಜಾಗಣೆ. ಲವರ್ ಬಾಯ್ ಕಾರ್ತಿಕ್, ಲವರ್ ಬಾಯ್. ಕುಸ್ತಿ ಆಡ್ಕೊಂಡು ಸ್ಟೇಟಿಗೆ ಬರ್ತಾವಳೆ. ಅವಳು ತುಮಕೂರು ಹುಡುಗಿ, ಬೆಂಗಳೂರು ಹುಡುಗ ನೋಡಿ. ಲವರ್ ಬಾಯ್ ನ್ಯಾಷನಲ್. ಫೈನಲಿ ಬಂತು ಗೈಸ್. ಮೆಟ್ರೋ ಮಾತ್ರ ಹೆವಿ ಕಂಫರ್ಟೇಬಲ್ ಆಗಿದೆ ಗೈಸ್. ಫೈನಲ್ ಆಗಿ ಒಂದು ಸೀಟ್ ಸಿಕ್ಕೈತೆ. ಸರ್, ನಿಮಗೆ ಸೀಟ್ ಸಿಕ್ಕಿರೋ ಖುಷಿಯಲ್ಲಿ ಏನು ಅನಿಸ್ತೈತೆ? ನೀವೆಲ್ಲ ನಿಂತ್ಕೊಂಡಿದ್ದೀರಾ, ನಾನು ಒಬ್ಬನೇ ಕುತ್ಕೊಂಡಿದ್ದೀನಿ, ಅದು ಖುಷಿ ಆಗ್ತೈತೆ ನೋಡಿ. ನಿಂತವ್ರೆ ಇರ್ತಾರೆ. ಇಲ್ಲಿ ಸ್ಕ್ಯಾನರ್ ಕೂಡ ಇದೆ, ಅದನ್ನು ಸ್ಕ್ಯಾನ್ ಮಾಡಿದರೆ ರೂಟ್ ತೋರಿಸುತ್ತೆ. ಫೈನಲಾಗಿ ಒಂದು ಸಿಕ್ಕೈತೆ. ಸರ್, ನಿಮ್ಗೆ ಹೆಂಗೆ ಅನಿಸ್ತೈತೆ ಸೀಟ್ ಸಿಕ್ಕಿರೋದಕ್ಕೆ? ದೂರಿ ಆಗಿದೆ ಅಂತ ನೋಡಿ. ಇವಾಗೆಲ್ಲ ಸೀಟು ಸಿಗುತ್ತೆ, ಯಾಕಂದರೆ ಲಾಸ್ಟಲ್ಲೇ ಇದೆ ಲಾಸ್ಟ್ ಸ್ಟಾಪು. ಯಾರು ರಾಗಿ ಗುಡ್ಡ ಆಯಿತು. ಇವಾಗ ಆರ್ವಿ ಅಣ್ಣನ ರಿಯಾಕ್ಷನ್ ನೋಡಿ ಗೈಸ್. ಅಣ್ಣನ ರಿಯಾಕ್ಷನ್ ಸಾಕಾಗೈತೆ. ಸೀಟ್ ಸ್ವಲ್ಪ ಕುಶನ್ ಇಲ್ಲ, ಗಟ್ಟಿಗೈತೆ ನೋಡಿ. ಏನು ರಶ್ ಇದೆ
ಏನು ರಶ್ ಇದೆ ಗೈಸ್, ರಶ್ ಹೆವಿ ಇತ್ತು. ಖಾಲಿ ಗೈಸ್ ಮೆಟ್ರೋ. ತುಂಬ ಖುಷಿ ಆಗ್ತಿದೆ ಗೈಸ್. ಮೆಟ್ರೋ ಜನಸಂಖ್ಯೆ, ಇದು ನಮ್ಮ ದೇಶ. ಅವ್ರ ಹತ್ರ ಕೇಳೋಣ, ಬಾರೋ ಅವ್ರ ಹತ್ರ ಕೇಳ್ಕೊಂಡು ಹೋಗೋಣ ಅವ್ರ ಹತ್ರ. ಇವಾಗ ಯಶವಂತಪುರಾಗ ಹೋಗ್ಬೇಕು ನಾವು, ಪ್ಲಾಟ್ಫಾರ್ಮು ಅಂತ. ಹಾಂ ಓಕೆ, ಥ್ಯಾಂಕ್ ಯು. ಆಂಟಿ ಅಂತ ಹೇಳಲಿ, ಅಕ್ಕ ಅನ್ನೋ ಮರ್ಯಾದೆಯಿಂದ ನಾನು ಒಂದು ಸ್ವಲ್ಪ. ನಾನೇ ತುದಿಯಲ್ಲಿ ಹಾಕೊಂಡು ಬರ್ತಾ ಇದ್ದೀನಿ. ನಾನು ಕಂಟೆಂಟ್ ಸಿಗಲ್ಲ, ಕಷ್ಟಪಟ್ಟು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾ ಇಲ್ಲ ಅಲ್ಲಿವರೆಗೂ. ದುಡ್ಡು ಬರಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಾನೇ ನಾವು ಇದ್ರಲ್ಲಿ ಹೋಗಿದ್ದೀವಿ ಅಂತ. ಇಲ್ಲಿ ಹೋಗೋದೇ ಬೆಟ್ರು ಬ್ರೋ. ಇವಾಗ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ಬೇಕು ಬ್ರೋ. ಪ್ಲಾಟ್ಫಾರ್ಮ್ ನಂಬರ್ 1 ಅದೇಂಗೆ ಹೋಗೋದು ಅಂತ ಕೇಳ್ಬೇಡ, ನಾನು ಹೋಗ್ಬೋದು. ಪ್ಲಾಟ್ಫಾರ್ಮ್ ನಂಬರ್ 1. ಸಾರಿ ಗೈಸ್, ಇದು ನೋಡಿರಲಿಲ್ಲ. ನೋಡಿ ಗೈಸ್, ನಮ್ಮ ಲವರ್ಸು, ನಮ್ಮ ಕಾಲೇಜ್ ಲವರ್ಸು, ಬೆಸ್ಟ್ ಲವರ್ ಪೇರು. ಫೈನಲಾಗಿ ಪ್ಲಾಟ್ಫಾರ್ಮ್ ನಂಬರ್ 1 ಬಂದಿದ್ದೀವಿ. ನಮ್ಮ ಬರುತ್ತೆ ಇಲ್ಲ, ಕಾಣಿಸ್ತಾ ಇಲ್ಲ. ಅವನು ಮುಂದೆ ಕಾಯಿಸ್ತಾಳೆ ನಾವು, ಬೇರೆ ಯಾರ್ದಿಲ್ಲ. ಓಕೆ, ಬಂದಿದ್ದೀವಿ. ಸಿಗ್ತಾ ಎಕ್ಸಾಕ್ಟ್ ಪ್ಲಾಟ್ಫಾರ್ಮ್ ನಂಬರ್ 1 ಇವಾಗ ಬಂತು ಮೆಟ್ರೋ. ಆಗ ಇಲ್ಲಿಂದ ನಾವು ಎಲ್ಲಿಗೆ ಇಳಿಬೇಕಂತ ಒಳಗಡೆ ಓದಿ ನೋಡ್ಕೋಬೇಕು. ಒಂದು ಸೀಟು ಇಲ್ಲ ಗೈಸ್. ಲಿಟ್ರಲಿ ಇಟ್ ಹರ್ಟ್ಸ್. ಫಸ್ಟು ಅವ್ರು ಇಳಿಯೋರಿಗೆ ಜಾಗ, ಇಳಿಯೋರ್ಗೆ ಒಂದೇ ಸೈಡು, ಹತ್ತೋರ್ಗೆ ಎಲ್ಲ ಸೈಡು. ಫೈನಲಿ ನಮಗೆ ಸೀಟ್ ಸಿಕ್ತು 4 ಜನಕ್ಕೆ. ಫೈನಲಾಗಿ ರೀಚ್ ಆದ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಓಕೆ, ಒಳಗಡೆ ಹೋಗೋಣ. 5 ಬ್ಯಾಗ್ ಇಟ್ಬಿಟ್ಟು ಸೆಕ್ಯೂರಿಟಿಗೆ ಇವರಿಬ್ಬರನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ರೌಂಡಿಂಗ್ ಹೊಡ್ಕೊಂಬರೋಣ. ಟಿಕೆಟ್ಲೆಸ್ ಬೇಡ, ಹೊರಗಡೆ ಹೋಗೋಣ ಬಾ. ಹೊರಗಡೆ ಹೋಗ್ತಾ ಇದ್ದೀವಿ. ಎಂತಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಮಾತ್ರ ಗೊತ್ತು, ಅವೆಲ್ಲ ಹೇಳಲ್ಲ ಎಂತಕ್ಕೆ ಹೊರಗಡೆ ಹೋಗ್ತೀವಿ ಅಂತ. ಇಲ್ಲ ಹೌದು, ಟೈಟ್ ಸೆಕ್ಯೂರಿಟಿ ಎಂತಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಂತಿದ್ದ ಜಾಗದಲ್ಲೆಲ್ಲ ಪೊಲೀಸರು ಬೈತಾ ಇದ್ದಾರೆ ಇಲ್ಲೆಲ್ಲ ಇರಬಾರ್ದು ಅಂತ. ಏನಾಗಿದೆ ನಮ್ಮ ಪ್ರಪಂಚಕ್ಕೆ ಅನ್ನೋದು ತಿಳಿತಾ ಇಲ್ಲ. ಯಶವಂತಪುರದಲ್ಲಿ ಏನಾಗಿದೆ, ಇದು ಟ್ರೆಂಡಿಂಗ್ ಟಾಪಿಕ್. ಏನ್ಕೋ ಗೈಸ್, ಬಂದಿದ್ವಿ ಕ್ಯೂರಿಂಗ್ ಮಾಡೋಣ ಅಂತ. ಕ್ಯೂರಿಂಗ್ ಮಾಡಾಯ್ತು. ಬಿಲ್ಡಿಂಗ್ ನೋಡ್ಕೊಳ್ಳಿ. ನೋಡೋ ಲವರ್ ಬೈ 1-2 ಸಾವಿರ ಹಾಕು ಅಂತವನೇ ಗೈಸ್. ಸಿಂಪಲ್ ವೇ ಇದೆ, ನಮಗೆ ಮಾತ್ರ ಗೊತ್ತು ಅಂತೇನು ತಿಳ್ಕೊಂಬೇಡಿ. ನಮಗೆಲ್ಲ ರೋಡು ಗೊತ್ತು, ನಾವು ಒಡ್ಡಾಡದೆ ಹೋಗಿರೋ ಜಾಗ ಇಲ್ಲ. ಹಂಗೆ ಅನ್ಕೊಂಡು ಬದುಕ್ತಾ ಇದ್ದೀವಲ್ಲ, ಇದು ನಮ್ಮ ಒಳ್ಳೆತನ ಗೈಸ್. ನಾವು ಒಡ್ಡಾಡದೆ ಹೋಗಿರೋ ಯಾವ ಜಾಗನೂ ಇಲ್ಲ ಬಿಡಿ, ಎಲ್ಲ ಕಡೆನೂ ಒಡ್ಡಾಡ್ತೀವಿ. ಇಷ್ಟು ಬೇಗ ಬಂದಿರೋ ಉದ್ದೇಶ ಏನು ಅಂದರೆ, ನಮ್ಮದು ಅಕಸ್ಮಾತಾಗಿ ನಮ್ಮಿಂದ ಅರ್ಧ ಗಂಟೆ ಯಾರು ಕಾಯಬಾರ್ದು. ಲೇಟಾಗಿ ನಾವು ಲೇಟ್ ಆದ್ರೂ ಅವ್ರು ಕಾಯೋಂಗಾಗಬಾರ್ದು. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಬರ್ತೀವಿ. ಬೇಗ ಬರೋದು ಒಳ್ಳೆಯದೇ. ಇಲ್ಲಾಗೋದು ನಡೆಯೋದು ಇದನ್ನೆಲ್ಲ ನಾವು ನೋಡ್ಕೊಂಡಿರ್ಬೋದು. ನಾನು ಅವ್ರ ಜೊತೆನೇ ಬಂದಿದ್ದೆ, ಬಟ್ ನೋಡಿ ಅವ್ರು ಎಷ್ಟು ಲೇಟಾಗಿ ಬರ್ತಾರೆ. ತಿನ್ನೋಣ ಅಂತ ಬಂದಿದ್ದೀವಿ, ತಿನ್ನೋಣ. ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಬೇಕು, ಖಾಲಿ ಇದೆ ಹೊಟ್ಟೆ. ನೀವೆಷ್ಟು ಬರ್ಕ್ ಕಟ್ಟಿದೆ ಬರೋದು? ಯಾರ್ಯಾರು ಎಷ್ಟೆಷ್ಟು ಬ್ಲಡ್ ಕಟ್ಟಿದ್ದಾರೆ ಅಂತ ಮಾತಾಡ್ತಾರೆ, ನಾವೇನೂ ಕಟ್ಟಿಲ್ಲ ಅಂತ ಮಾತಾಡಬೇಕು. ಅದು SLV ಫುಡ್ ಜಂಕ್ಷನ್ನು, ಇದು ಬರೀ SLV. ಚೆನ್ನಾಗಿದೆ ಗೈಸ್. ಓಕೆ, ಏನು ಆರ್ಡ್ರ್ ಮಾಡ್ತೀರೋ ದೊಡ್ಡವರು? ಇವ್ನು ಹೊಟ್ಟೆ ತುಂಬ ಆರ್ಡ್ರ್ ಮಾಡ್ರು, ಪಾಪ್ಕಾರ್ನ್ ಆರ್ಡ್ರ್ ಮಾಡ್ತಾವೆ.
ಸ್ಟಾರ್ಟ್ ಮಾಡಿದ್ದೀವಿ. ಹೇಳ ಕಾರ್ತಿಕ್ ಬೇಗ. 3 ಆನಿಯನ್ ಸಮೋಸ, ಒಂದು ಚೆನ್ನಾಗಿ ಓಕೆ, ಆರ್ಡ್ರ್ ಆಯಿತು. ಅಣ್ಣ ಕೊಡ್ತಾರೆ. ಬಿಸಿ ಇಲ್ವಾಣ? ಏನಂತ ಆಯಿಲ್ ಬರುತ್ತಂತ. ಆ ಸಮೋಸ ಕೊಡ ಕೇಳು ಅಣ್ಣ. ಇದು ಬೇಡ, ಇದು ಕೊಡಿ ಸಮೋಸ. ಅದರಲ್ಲೇನೆ ಇದು ಕೊಡಿ. ಸೈಕು ಕೊಡಿ ಕೊಟ್ಬಿಡಿದ್ರು. ನಾನು ಆಲೂ ಸಮೋಸ, ಇದು ಆನಿಯನ್ ಸಮೋಸ. ಇವರೆಲ್ಲ ಆನಿಯನ್ ತಿಂತಾರೆ, ನಾನು ಆಲೂ ತಿಂತಾ ಇದ್ದೀನಿ. ದಟ್ಸ್ ದ ಡಿಫ್ರೆಂಟ್ ಬಿಟ್ವೀನ್ ದೆಮ್ ಆ್ಯಂಡ್ ಮೀ. ಇಲ್ಲ ಗೈಸ್, ಎಲ್ಲ ಒಂದೇ ಥರ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ನಾನು ಬೇರೆ ಆರ್ಡ್ರ್ ಮಾಡಿದೆ ಅಷ್ಟೇ. ಗೈಸ್ ಎಲ್ಲ ತಿಂತವ್ರೆ. ಅವ್ರು 3 ಆನಿಯನು, ನಂದೊಂದು ಹಾಲು ಅಷ್ಟೇ. ಗೈಸ್ ಒಂದು ಸಮೋಸ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಕೆಂಚಣ್ಣಂದು ಯಾವಾಗಲ್ಲ ಬೇಡ. ಇದು ನಮ್ಮ ಯಶವಂತಪುರ ಇರೋದು. ಕೊಡ್ತಾ ಇದ್ದಾನೆ ನಮಗೆ. ಸಾಕು. ಪ್ರೋಟೀನ್ ಇಂಟೇಕ್ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿ ಯಾರ್ದು ಆಟೋ ನಿಲ್ಲಿಸ್ಬಾರ್ದು ಅಂತ ಸೈನಾನ್ ಹಾಕ್ಕೊಂಡು ಕಳಿಸ್ತಾರೆ. ಆಟೋವರೆಲ್ಲ ಈ ಕಡೆ ಬಂದು ಪಾರ್ಕಿಂಗ್ ಮಾಡಿದ್ದಾರೆ. ಅಣ್ಣ ಒನ್ ವೇಲ್ ಅವನೇ, ಪೊಲೀಸರು ನೋಡಿದ್ರೆ ಸುಮ್ಮನೆ. ಫೈನಲ್ ಆಗಿ ಈ ಕಡೆ ಹೊರಗಡೆ ಬಂದು ಹೋಟ್ಲು ಹುಡುಕಿದ್ದೀವಿ. ಅಂತೂ ಇಂತೂ ಏನು ಸಿಗುತ್ತೋ ನೋಡಬೇಕು. ಯಾವ್ದು ರಶ್ ಆಗುತ್ತೆ ಅದೇ ಅಂಗಡಿ ಹೋಗ್ತೀವಿ. ಸರಿ, ಇವಾಗ ನಾವೇನು ತಿಂತೀವಿ ಅನ್ನೋದು ಗೊತ್ತಿಲ್ಲ. ಹೋಟ್ಲಾ, ಎಗ್ ರೈಸ್ ನಡೀತೈತೆ ಇವಾಗ. ಅವ್ನು ಟೀ ಕುಡಿಯೋಕೆ ಹೋಗೋಣ ನೋಡು. ಆಮ್ಲೆಟ್ 30, ಎಗ್ರೆಸ್ 40, ಆಮ್ಲೆಟ್ 30, ಮಟನ್ 50, ಎಗ್ರೆಸ್ ಜೊತೆ ರಾಮಣ್ಣನಿಂದ ಆಮ್ಲೆಟ್ 30. ಎರಡು ಕೊಡಿ. 2 ಎಗ್ ರೈಸ್ ಕೊಡಿ. 2 ಎಗ್ ರೈಸ್. ಅವ್ರ ಜೊತೆ ಇಸ್ಕೊಳ್ಳಿ. ಸೆಟಪ್ಪು. ಈ ಕಡೆ ಬಂದು ರೈಸ್ ಬಾತು, ಇಡ್ಲಿ ಸಿಗುತ್ತೆ. ಮತ್ತು ಸೈಡ್ಗೆ ಸ್ನ್ಯಾಕ್ಸಿಗೆ ಬೋಂಡ ಬಜ್ಜಿ ಇದೆ. ಅದು ಬಿಟ್ಟರೆ ಇದು ಕೌಂಟ್ರು, ಇಲ್ಲೇ ತೊಗೊಬೇಕು. ಅದಾದಮೇಲೆ ಈ ಕಡೆ ಬಂದು ಆಮ್ಲೆಟು ಮತ್ತು ಎಗ್ ರೈಸು 2 ಅಷ್ಟೇ ಇರೋದು ಇದರಲ್ಲಿ. ಓಕೆನಾ ಗೈಸ್? ರೆಡಿ ನೋಡ್ಕೊಳ್ಳಿ ಗೈಸ್. ಇದು ಹೆಂಗೈತೆ ಅಂದರೆ ಬರೀ ಖಾರ ಪುಡಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಟಂಗೆ ಐತೆ ಗೈಸ್. ಆ್ಯಕ್ಚುಲಿ ಇದನ್ನು ಬರೀ ನಾನು ಚನ್ನಪಟ್ಟಣದಲ್ಲಿ ಅಷ್ಟೇ ನೋಡಿದ್ದು. ನಮ್ಮ ಯಶವಂತಪುರ ಆಗೋ ಬಂದೈತೆ ಇದು. ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಏನಾದರೂ ಇದ್ದರೆ ಬಂದು ಐಟಮ್ಸ್ಗಳನ್ನ ತೊಗೊಬೋದು, ಶೋಕೇಸ್ಗೆ ಇಕ್ಬೋದು. ಆ್ಯಂಡ್ ಇವನ್ ನೀವು ಇಟ್ಕೊಬೋದು ಮನೇಲಿ. ಆ್ಯಂಡ್ ಆಟ್ ಆರ್ಡರ್ ಇದ್ದರೆ ಚೆನ್ನಾಗಿದೆ ನೋಡಿ. ಮಿರಾಕಲ್ಲು ಆ ಕಡೆಯಿಂದ ಕೆಳಗಡೆ ಹೋಗ್ತೈತೆ, ಈ ಕಡೆಯಿಂದ ಮೇಲೆ ಬರ್ತೈತೆ. ಇವಾಗ S1 ಹತ್ರ ಹೋಗ್ತಾ ಇದ್ದೀವಿ. ಫೈನಲಾಗಿ S1 ಹತ್ರ ಬಂದಿದ್ದೀವಿ. ಇಷ್ಟು ಜನ ಬರ್ತಾಯಿದ್ದೀವಿ ಗೈಸ್. ಇವಾಗ ಟ್ರೈನ್ ಒಳಗಡೆ ಬಂದಿದ್ದೀವಿ. ಇದು ನನ್ನ 63 ಆ್ಯಕ್ಚುಲಿ. ನಂದು ಇದು 64, 63 ಕೆಳಗಡೆ. ನಾ ಅರೌಂಡ್ 55 ಈ ಕೆಳಗಡೆ ಇರೋದು. ಬಟ್ ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವನ ಮೇಲೆ ಹೋಗ್ತಾ ಇದ್ದಾನೆ. ನಮ್ಮ ಭರತನ್ ಬಂದು ಆ ಕಡೆ. ಏನೋ ಪ್ರಾಬ್ಲಮ್ ಆಗಿರೋದಿಲ್ಲ ನೋಡಿ. ಮಹಾಜನರೇ, ಸೀಟು ಇವಂದು ನಂದು. ಅವ್ರು ಬಂದು ತಿಳ್ಕೊಂತವ್ರೆ. ಎಲ್ಲ ದೌರ್ಜನ್ಯ ಮಾಡ್ತಾವ್ರೆ. ನಾವು RJS ಅಂತ ಎಲ್ಲ ಹಿಂಗೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ. ಸರಿ, ನಿಂಗೇನಾದರೂ ಪ್ರಾಬ್ಲಮ್ ಇದೆಯೇನಪ್ಪ? ಏನು ಪ್ರಾಬ್ಲಮ್? ಏನಿಲ್ಲ ತಾನೇ? ಎಷ್ಟು? 18 ರೂಪಾಯಿ ಇದೆ ಗೈಸ್. ಫಸ್ಟ್ ಇವ್ರು ಎಷ್ಟಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಇದೇಂತಕ್ಕೆ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ನಮಗೆ ಗೊತ್ತಾಗ್ತಾಯಿಲ್ಲ ಇದೇಂತಕ್ಕೆ ಮಾಡ್ತಾರೆ ಅಂತ. ಇವನು ಹೇಳ್ತಾ ಇಲ್ಲ. ಇದು ರೋಲ್ ಹೊಡೆದಿರೋದು ಆ್ಯಕ್ಚುಲಿ. ರೋಲು ಹೆಂಗೆ ಅಂದರೆ, ನಾವು ಒಂದು ನೀರು ಬಾಟ್ಲು ಮತ್ತು ಒಂದು ಬಿಂದು ಇಸ್ಕೊಂಡ್ರಿ. ಅದಕ್ಕೆ 50 ರೂಪೀಸ್ ಅಂದರು. ನಡ್ಕೊಂಡು ಒಂದೇ ಸಲ 50 ರೂಪಾಯಿ ನೆಗ್ಬಿಟ್ಟಿದ್ದೀವಿ. ಇದು ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗೋಣ.